ನಮಸ್ಕಾರ ವೀಕ್ಷಕರೇ, ನಾವು ನಿಮಗೆ ಇವತ್ತು ಇಡೀ ಭಾರತೀಯರೇ ಹೆಮ್ಮೆ ಪಡುವಂತಹ ಒಂದು ವಿಚಾರವನ್ನು ನಾವು ನಿಮಗೆ ಇವತ್ತು ಹೇಳ್ತಾ ಇದ್ದೀವಿ. ಭಾರತೀಯ ನೌಕಾಸೇನೆಗೆ ಮತ್ತೊಂದು ದೈತ್ಯ ಶಕ್ತಿ ಬಂದಿದೆ. ಆ ದೈತ್ಯ ಶಕ್ತಿ ಎದುರು ಪಾಕಿಸ್ತಾನ, ಚೀನಾ ಸೇರಿ ಇಂಥ ಎಲ್ಲ ವೈರಿ ರಾಷ್ಟ್ರಗಳಿಗೆ ನಡಕ ಶುರುವಾಗಿದೆ. ಆ ಹೊಸ ಸಾಗರ ಅಸ್ತ್ರದ ಹೆಸರೇ INS ಅರಿಘಾಟ್. ಅಣುಶಕ್ತಿ ಸಾಮರ್ಥ್ಯ ಹೊಂದಿರೋ INS ಅರಿಘಾಟ್ ಬಗ್ಗೆ ಇಂದಿನ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ. INS ಅರಿಘಾಟ್ ಇದು ಭಾರತದ ಎರಡನೇ ಅಣುಶಕ್ತಿ ಸಾಮರ್ಥ್ಯ ಹೊಂದಿರೋ ಜಲಾಂತರ್ಗಾಮಿ ನೌಕೆ. ಮೊದಲನೇದು INS ಅರಿಹಂತ್. INS ಅರಿಹಂತ್ ಅಂದರೆ ಡೆಸ್ಟ್ರಾಯರ್ ಆಫ್ ದಿ ಎನಿಮಿ. 2016ರಲ್ಲಿ INS ಅರಿಹಂತ್ ಅನ್ನೋ ಜಲಾಂತರ್ಗಾಮಿ ನೌಕೆ ಭಾರತೀಯ ನೌಕಾಪಡೆ ಸೇರಿತ್ತು, ಕಾರ್ಯಾಚರಣೆ ಶುರು ಮಾಡಿತ್ತು. ಇದೀಗ ಎರಡನೇ ಜಲಾಂತರ್ಗಾಮಿ ನೌಕೆ INS ಅರಿಘಾಟ್ ಭಾರತದ ನೌಕಾಪಡೆ ಸೇರ್ಪಡೆ ಆಗ್ತಿದೆ. ಈ ಜಲಾಂತರ್ಗಾಮಿ ನೌಕೆ ಪರಮಾಣು ಕ್ಷಿಪಣಿಯನ್ನ ಉಡಾವಣೆ ಮಾಡಬಹುದು. ವೈರಿ ರಾಷ್ಟ್ರದ ಸಮೀಪದವರೆಗೂ ಸಾಗರದಲ್ಲೇ ಬಚ್ಚಿಟ್ಕೊಂಡು ಹೋಗಿ ಅಣುಬಾಂಬ್ ಉಡಾಯಿಸಿ ಬರುವಂತಹ ಒಂದು ಸಾಮರ್ಥ್ಯ ಈ INS ಅರಿಘಾಟ್ಗಿದೆ. INS ಅರಿಘಾಟ್ ಮೊದಲ ಪೂರ್ಣ ಪ್ರಮಾಣದ ನ್ಯೂಕ್ಲಿಯರ್ ಮಿಸೈಲ್ ಉಡಾಯಿಸಬಲ್ಲ ಸಬ್ಮರಿನ್. INS ಅರಿಹಂತ್ ಏನಿತ್ತು ಅದರ ಅಪ್ಗ್ರೇಡೆಡ್ ವರ್ಷನ್ ಇದು. ಇದನ್ನು SSBN ಅಂತಲೂ ಕರೀತಾರೆ. SSBN ಅಂದರೆ ಶಿಪ್, ಸಬ್ಮೆರಿನ್, ಬ್ಯಾಲಿಸ್ಟಿಕ್ ಹಾಗೂ ನ್ಯೂಕ್ಲಿಯರ್ ವೆಪನ್ ಆಗಿ ಇದನ್ನು ಬಳಸ್ಬೋದು. INS ಅರಿಘಾಟ್ ಏನಿದೆ ಇದನ್ನು 2017ರಲ್ಲಿ ಲಾಂಚ್ ಮಾಡಲಾಗಿತ್ತು. ಸುಮಾರು 7 ವರ್ಷ ಕಾಲ ಈ ಒಂದು INS ಅರಿಘಾಟ್ ಪರೀಕ್ಷೆ ಮಾಡಲಾಯಿತು. ಅದು ಸಕ್ಸಸ್ ಕೂಡ ಆಯಿತು. ಈಗ ಸಬ್ಮೆರಿನ್ ಫುಲ್ ಟೈಮ್ ಆಪರೇಷನ್ಗೆ ಇಳಿತಾ ಇದೆ. ಸೊ ಈ INS ಅರಿಘಾಟ್ ಏನಿದೆ ಈ ಸಬ್ಮರಿನ್ ಆಪರೇಷನ್ಗೆ ಇಳಿದ ಮೇಲೆ ಶತ್ರುಗಳು ಏನಾದರೂ ಖ್ಯಾತೆ ತೆಗೆದು ಬಂದಿದ್ದೆ ಆದರೆ ಸಾಗರದಲ್ಲೇ ನಿಂತುಕೊಂಡು ವೈರಿಗಳನ್ನು ಮಣಿಸುವಂಥ ಸಾಮರ್ಥ್ಯ ಇದಿದೆ. ವಿಶಾಖಪಟ್ಟಣಂನಲ್ಲಿ ಈ INS ಅರಿಘಾಟ್ ಕಾರ್ಯಾಚರಣೆ ನಡೆಸುತ್ತೆ. ಇನ್ನು ಈ INS ಅರಿಘಾಟ್ ಸ್ಪೆಷಲ್ ಏನು ಅನ್ನೋದನ್ನು ನೋಡೋಣ. ಈ INS ಅರಿಘಾಟ್ ಏನಿದೆ ಈ ಸಬ್ಮರಿನ್ನಲ್ಲಿ ಒಟ್ಟು 4 ನ್ಯೂಕ್ಲಿಯರ್ ಮಿಸೈಲ್ಸ್ ಇರುತ್ತೆ. ಸೊ ಈ 4 ನ್ಯೂಕ್ಲಿಯರ್ ಮಿಸೈಲನ್ನು INS ಅರಿಘಾಟ್ ಏನಿದೆ ಅದನ್ನು ಒತ್ತೊಯ್ಯುತ್ತೆ. ಸುಮಾರು 3500 ಕಿಲೋಮೀಟರ್ ದೂರದಲ್ಲಿರೋ ಶತ್ರುಗಳ ಮೇಲೆ ಈ ಅಣ್ವಸ್ತ್ರಗಳನ್ನು ಉಡಾಯಿಸ್ಬೋದು. ಇದರ ಜೊತೆಗೆ ಸುಮಾರು 750 ಕಿಲೋಮೀಟರ್ ರೇಂಜ್ ಹೊಂದಿರುವಂತಹ 12 ಬೇರೆ ಬೇರೆ ಮಿಸೈಲ್ ಕೂಡ ಇದರಲ್ಲಿರುತ್ತೆ. ಈ ನೌಕೆ ಉದ್ದ ನೋಡೋದಾದರೆ INS ಅರಿಘಾಟ್ ನೌಕೆ ಏನಿದೆ ಈ ನೌಕೆಯ ಉದ್ದ 111 ಮೀಟರ್ ಇರುತ್ತೆ ಮತ್ತು ಅಗಲ 11 ಮೀಟರ್ ಇದೆ. ನೀರಿನ ಮೇಲೆ ತೇಲುವಾಗ INS ಅರಿಘಾಟ್ ಏನಿರುತ್ತೆ ಇದು ನೀರಿನ ಮೇಲೆ ಸರ್ಫೇಸಲ್ಲಿದ್ದಾಗ ಸುಮಾರು 15 ನಾಟಿಕಲ್ ಮೈಲ್ ಸ್ಪೀಡ್ ಇರುತ್ತೆ. ಅಂದರೆ ಸುಮಾರು ಗಂಟೆಗೆ 28 ಕಿಲೋಮೀಟರ್ ಸ್ಪೀಡ್ನಲ್ಲಿ INS ಅರಿಘಾಟ್ ಹೋಗುತ್ತೆ. ನೀರಿನಲ್ಲಿ ಮುಳುಗಿದ್ದಾಗ 24 ನಾಟ್ಸ್ ಸ್ಪೀಡ್ ಇರುತ್ತೆ. ಅಂದರೆ ಸುಮಾರು 44 ಕಿಲೋಮೀಟರ್ ಸ್ಪೀಡ್ನಲ್ಲಿ INS ಅರಿಘಾಟ್ ಹೋಗುತ್ತೆ. ಹಾಗೆ ಸುಮಾರು 350 ಮೀಟರ್ನಷ್ಟು ಆಳದವರೆಗೂ ಈ ಸಬ್ಮರಿನ್ ಮುಳುಗೋ ಸಾಮರ್ಥ್ಯ ಇದೆ. ಈ ಸಬ್ಮರಿನ್ನಲ್ಲಿ 95ರಿಂದ 100 ಮಂದಿ ನೌಕಾಪಡೆಯ ಯೋಧರು ಕೂಡ ಪ್ರಯಾಣ ಬೆಳೆಸ್ಬೋದು. ಮತ್ತು ಆ ನೌಕೆಯ ಸಿಬ್ಬಂದಿಯಲ್ಲಿ ಸುಮಾರು 100 ಜನ ನೌಕೆ ಅದರಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಈ ನೌಕೆ ತೂಕ ಸುಮಾರು ಬರೋಬ್ಬರಿ 6000 ಟನ್ ಇದೆ. ಇನ್ನು ಈ ಸಬ್ಮರಿನ್ನಲ್ಲಿ ನಾವು ನೋಡೋದಾದರೆ ಏನೇನೆಲ್ಲ ಫೀಚರ್ ಇದೆ ಅಂದರೆ ಸೋನಾರ್ ಕಮ್ಯುನಿಕೇಷನ್ ವ್ಯವಸ್ಥೆ ಇದೆ, ಸಮುದ್ರದಲ್ಲಿ ಸಾಗುವ ಕ್ಷಿಪಣಿ ಇರುತ್ತೆ, ಆ್ಯಂಟಿ ರೇಡಿಯೇಷನ್ ಸೆಕ್ಯೂರಿಟಿ ವ್ಯವಸ್ಥೆ ಕೂಡ ಇದರಲ್ಲಿರುತ್ತೆ. ಪ್ರಪಂಚದ ಯಾವುದೇ ಮೂಲೆಗೆ ಬೇಕಾದರೂ ಹೋಗಿ 3500 ಕಿಲೋಮೀಟರ್ ದೂರದಿಂದಲೇ ನಿಂತು ಶತ್ರು ರಾಷ್ಟ್ರವನ್ನು ಉಡಿಸ್ ಮಾಡುವಂತಹ ಸಾಮರ್ಥ್ಯ INS ಅರಿಘಾಟ್ಗೆ ಇದೆ. ಇಷ್ಟೆಲ್ಲ ತಾಕತ್ತಿರೋ INS ಅರಿಘಾಟ್ ಕಂಡು ಶತ್ರು ರಾಷ್ಟ್ರಗಳಿಗೆ ನಿಜಕ್ಕೂ ನಡುಕ ಶುರುವಾಗಿದೆ.